ಇಂದಿನ ವಿಡಿಯೋ ರಾಮಾಯಣದಲ್ಲಿ ಸುಂದರ ಕಾಂಡವನ್ನು ಓದುವ ಅಥವಾ ಕೇಳುವ ಮಹತ್ವದ ಬಗ್ಗೆ. ರಾಮಾಯಣದಲ್ಲಿ ಒಟ್ಟು 7 ಖಂಡಗಳಿವೆ ಮತ್ತು ಸುಂದರ ಕಾಂಡವು ಅವುಗಳಲ್ಲಿ ಒಂದು. ರಾಮಾಯಣದಲ್ಲಿನ ಪ್ರತಿಯೊಂದು ಖಂಡವು ನಮಗೆ ವಿಭಿನ್ನ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯ ಬಾಲಕಾಂಡವು ಶ್ರೀರಾಮನ ಎಲ್ಲ ಬಾಲಲೀಲೆಗಳನ್ನು ಹೇಳುತ್ತದೆ. ಎರಡನೆಯ ಖಂಡ ಅಯೋಧ್ಯಕಾಂಡವು ಶ್ರೀರಾಮನ ಗುಣಗಳು ಮತ್ತು ಪರಾಕ್ರಮದ ಬಗ್ಗೆ ಹೇಳುತ್ತದೆ. ಇದು ಶ್ರೀರಾಮ ಮತ್ತು ಸೀತಾದೇವಿಯ ವಿವಾಹದ ವಿವರಣೆಯನ್ನು ಸಹ ಒಳಗೊಂಡಿದೆ. ಮೂರನೇ ಅರಣ್ಯಕಾಂಡವು ಶ್ರೀರಾಮ ಮತ್ತು ಸೀತಾದೇವಿಯ ವನವಾಸದ ಬಗ್ಗೆ ಹೇಳುತ್ತದೆ. ರಾಮಾಯಣದ 4ನೆಯ ಖಂಡ ಕಿಷ್ಕಿಂಧ ಕಾಂಡವಾಗಿದ್ದು, ಶ್ರೀರಾಮನು ಸೀತೆಯನ್ನು ಹುಡುಕಿಕೊಂಡು ಕಿಷ್ಕಿಂಧೆಗೆ ಬಂದ ಬಗ್ಗೆ, ಶ್ರೀರಾಮನು ಹನುಮಂತನನ್ನು ಹೇಗೆ ಭೇಟಿಯಾದನು ಮತ್ತು ಶ್ರೀರಾಮನು ವಾನರ ರಾಜ ವಾಲಿಯನ್ನು ಹೇಗೆ ಕೊಂದನೆಂದು ವಿವರಿಸುತ್ತದೆ. ರಾಮಾಯಣದ 5ನೇ ಖಂಡ ಸುಂದರಕಾಂಡವು ಹನುಮಂತನ ಪರಾಕ್ರಮವನ್ನು ವಿವರಿಸುತ್ತದೆ. ಹನುಮಂತನು ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ಹೇಗೆ ಹೋಗುತ್ತಾನೆ, ಲಂಕಾ ನಗರದ ವಿವರಣೆ, ಹನುಮಂತನು ಸೀತಾದೇವಿಯ ಭೇಟಿಯ ವಿವರಣೆ ಮತ್ತು ಲಂಕಾ ದಹನದ ಬಗ್ಗೆಯೂ ಇದು ವಿವರಿಸುತ್ತದೆ. ಹನುಮಂತನು ಅಪಾರ ಶಕ್ತಿ, ಅತ್ಯುನ್ನತ ಬುದ್ಧಿವಂತಿಕೆ, ಅತ್ಯುತ್ತಮ ಧೈರ್ಯ ಮತ್ತು ಸಂಪೂರ್ಣ ಭಕ್ತಿಯ ಸಾಕಾರ. ಹನುಮಂತನನ್ನು ಪೂಜಿಸುವುದು, ಅವನ ಮಂತ್ರಗಳನ್ನು ಓದುವುದು, ಅವನ ಲೀಲೆಗಳನ್ನು ಕೇಳುವುದು ಅಥವಾ ಓದುವುದು ನಮ್ಮಲ್ಲಿ ಅವನ ಗುಣಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಹನುಮಂತನ ಬಗ್ಗೆ ಪಠಿಸಲಾದ ಅನೇಕ ಶಕ್ತಿಶಾಲಿ ಮಂತ್ರಗಳು ಮತ್ತು ಸ್ತೋತ್ರಗಳಿವೆ ಮತ್ತು ಅವುಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಸುಂದರವಾದದ್ದು ಸುಂದರಕಾಂಡ ಪಾರಾಯಣ. ಈ ಸುಂದರಕಾಂಡ ಪಾರಾಯಣವು ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಅಪಾರ ಪ್ರಯೋಜನಗಳನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇಂದು ಈ ವಿಡಿಯೋದಲ್ಲಿ ಸುಂದರಕಾಂಡದ ಬಗ್ಗೆ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಹನುಮಂತನು ಅಂಜನಾದೇವಿಯ ಮಗನಾದ ಆಂಜನೇಯ ಎಂದು ಕರೆಯಲ್ಪಡುತ್ತಾನೆ. ಅವನನ್ನು ಪವನಪುತ್ರ ಎಂದು ಕರೆಯುತ್ತಾರೆ, ಅಂದರೆ ಪವನದೇವನ ಮಗ ಎಂದು ಅರ್ಥೈಸಲಾಗುತ್ತದೆ. ಹನುಮಂತನು ಮಗುವಾಗಿದ್ದಾಗ ಅವನ ತಾಯಿ ದೇವಿ ಅಂಜನಾ ಹನುಮಂತನಿಗೆ ಸುಂದರ ಎಂಬ ಹೆಸರನ್ನು ಇಟ್ಟಳು, ಅಂದರೆ ಸುಂದರವಾದ ಮಗು ಎಂದು ಅರ್ಥ. ಅದರಿಂದ ಋಷಿ ವಾಲ್ಮೀಕಿ ಈ ರಾಮಾಯಣ ಖಂಡವನ್ನು ಸುಂದರಕಾಂಡ ಎಂದು ಹೆಸರಿಸಿದರು. ಇದು ಹನುಮಂತನ ಎಲ್ಲ ಗುಣಗಳನ್ನು ನಿರೂಪಿಸುತ್ತದೆ. ಸುಂದರಕಾಂಡವು 68 ಸರ್ಗಗಳು ಮತ್ತು 2800 ಶ್ಲೋಕಗಳನ್ನು ಹೊಂದಿದೆ. ಸುಂದರಕಾಂಡವು ಸೀತೆಯನ್ನು ಹುಡುಕುತ್ತಾ ಹೋಗುವ ಹನುಮಂತನೊಂದಿಗೆ ಪ್ರಾರಂಭವಾಗುತ್ತದೆ. ವಾನರ ರಾಜ ವಾಲಿಯ ವಧೆಯ ನಂತರ ಅವನ ಸಹೋದರ ಸುಗ್ರೀವನನ್ನು ವಾನರರ ರಾಜನನ್ನಾಗಿ ಮಾಡಲಾಯಿತು. ಸುಗ್ರೀವ ಎಲ್ಲ ವಾನರರಿಗೆ ಸೀತಾದೇವಿಯನ್ನು ಹುಡುಕಲು ಆದೇಶಿಸಿದನು ಮತ್ತು ಹನುಮಂತನಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಡುಕಲು ಆದೇಶಿಸಲಾಯಿತು. ಹನುಮಂತನು ಅಂಗ, ನಳ, ಜಾಂಬವಂತ ಮತ್ತು ಇತರ ವಾನರರೊಂದಿಗೆ ಸೀತಾದೇವಿಯನ್ನು ಹುಡುಕುತ್ತಾ ದಕ್ಷಿಣದ ತುದಿಗೆ ಹೋದನು. ಎಲ್ಲ ವಾನರರು ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗದಿದ್ದಾಗ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಲು ಪ್ರಯತ್ನಿಸಿದಾಗ ಹನುಮಂತನು ಅವರಲ್ಲಿ ಭರವಸೆಯನ್ನು ತುಂಬಿದನು, ಅವರ ಕರ್ತವ್ಯದ ಬಗ್ಗೆ ನೆನಪಿಸಿದನು. ಇದು ನಮಗೆ ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡಬಾರದು, ನಮ್ಮ ಗುರಿಯನ್ನು ತಲುಪುವವರೆಗೂ ನಿರಂತರವಾಗಿ ಶ್ರಮಿಸಬೇಕು ಎಂದು ಕಲಿಸುತ್ತದೆ. ಜಾಂಬವಂತನು ಹನುಮಂತನ ಗುಪ್ತ ಶಕ್ತಿಗಳನ್ನು ನೆನಪಿಸುತ್ತಾನೆ. ಸುಂದರಕಾಂಡದ ಈ ಅಧ್ಯಾಯವು ನಮ್ಮಲ್ಲಿ ಗುಪ್ತ ಶಕ್ತಿಗಳಿದ್ದರೂ ಸಹ ಅವುಗಳನ್ನು ಹೇಗೆ ಮತ್ತು ಯಾವಾಗ ಬಳಸಬೇಕು ಎಂಬುದನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತದೆ. ಸೀತಾದೇವಿಯನ್ನು ರಾಕ್ಷಸರಾಜ ರಾವಣನು ಅಪಹರಿಸಿ ಲಂಕೆಯಲ್ಲಿ ಇರಿಸಿದನೆಂದು ಹನುಮಂತ ಕಂಡುಕೊಂಡಾಗ ಲಂಕಾ ನಗರಿಯನ್ನು ತಲುಪಲು ಮಹೇಂದ್ರ ಪರ್ವತದಿಂದ ಹಾರಿದನು. ಇದು ಹನುಮಂತನ ಶಕ್ತಿಯನ್ನು ವಿವರಿಸುತ್ತದೆ ಮತ್ತು ಹನುಮಂತನು ಹಾರುತ್ತಿರುವಾಗ ಅವನನ್ನು ತಡೆಯಲು ಪ್ರಯತ್ನಿಸಿದ ಅನೇಕ ರಾಕ್ಷಸರನ್ನು ಕಂಡನು, ಆದರೆ ಹನುಮಂತನು ತನ್ನ ನಿರ್ಧಾರದಲ್ಲಿ ದೃಢನಾಗಿದ್ದನು. ಈ ಭಾಗವು ನಾವು ನಮ್ಮ ನಿರ್ಧಾರಗಳಲ್ಲಿ, ನಮ್ಮ ಗುರಿಗಳಲ್ಲಿ ದೃಢವಾಗಿರಬೇಕು ಎಂದು ನಮಗೆ ಕಲಿಸುತ್ತದೆ. ಇದರಿಂದ ಯಾವುದು ನಮ್ಮನ್ನು ಗೊಂದಲಗೊಳಿಸುವುದಿಲ್ಲ ಅಥವಾ ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮನ್ನು ತಡೆಯುವುದಿಲ್ಲ.
ಲಂಕೆಯನ್ನು ತಲುಪಿದ ಹನುಮಂತನು ಲಂಕಾ ನಗರದ ಸೌಂದರ್ಯವನ್ನು ವಿವರಿಸುತ್ತಾ ದೇವಿ ಸೀತೆಯನ್ನು ಹುಡುಕಲು ಪ್ರಯತ್ನಿಸುತ್ತಾನೆ. ಹನುಮಂತನು ತನ್ನ ಸೂಕ್ಷ್ಮ ರೂಪವನ್ನು ದೇವಿ ಸೀತೆಗೆ ತೋರಿಸುತ್ತಾನೆ ಮತ್ತು ಶ್ರೀರಾಮನು ಅವಳನ್ನು ರಕ್ಷಿಸುತ್ತಾನೆ ಎಂಬ ಭರವಸೆಯನ್ನು ನೀಡುತ್ತಾನೆ. ಸುಂದರಕಾಂಡದ ಈ ಭಾಗವು ನಮಗೆ ನಮ್ಮ ಜೀವನದಲ್ಲಿ ಎಲ್ಲ ಭರವಸೆಯನ್ನು ಕಳೆದುಕೊಂಡಾಗಲೆಲ್ಲ ನಾವು ಹನುಮಂತನ ಸಹಾಯವನ್ನು ಕೋರಿದಾಗ ಅವನು ನಮ್ಮ ಜೀವನದಲ್ಲಿ ಭರವಸೆಯನ್ನು ತರುತ್ತಾನೆ, ನಮ್ಮ ಜೀವನದಲ್ಲಿ ನಮಗೆ ನಿರ್ದೇಶನವನ್ನು ನೀಡುತ್ತಾನೆ ಎಂದು ಕಲಿಸುತ್ತದೆ. ಹನುಮಂತನು ದೇವಿ ಸೀತೆಗೆ ತನ್ನ ಸೂಕ್ಷ್ಮ ರೂಪವನ್ನು ತೋರಿಸಿದ ನಂತರ ತನ್ನ ಶಕ್ತಿ ಪರಾಕ್ರಮವನ್ನು ತೋರಿಸುವ ಮೂಲಕ ರಾವಣನಿಗೆ ವಿಕಟ ರೂಪವನ್ನು ತೋರಿಸುತ್ತಾನೆ. ಸುಂದರಕಾಂಡದ ಈ ಭಾಗವು ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ನಮಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಈ ರೀತಿಯಾಗಿ ಸುಂದರಕಾಂಡವನ್ನು ಪಠಿಸುವುದು ಅಥವಾ ಸುಂದರಕಾಂಡ ಪಾರಾಯಣವನ್ನು ಕೇಳುವುದರಿಂದ ನಮ್ಮ ಜೀವನದಲ್ಲಿ ಶಕ್ತಿ ಮತ್ತು ನಮ್ಮ ಜೀವನದಲ್ಲಿ ಭರವಸೆ ಸಿಗುತ್ತದೆ. ಇದು ನಮ್ಮಲ್ಲಿ ಹನುಮಂತನ ಎಲ್ಲ ಗುಣಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸುಂದರಕಾಂಡವನ್ನು ಓದುವುದರಿಂದ ರಾಮಭಕ್ತಿ ಮತ್ತು ಹನುಮಂತನ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮನೆಗಳಲ್ಲಿ ಸುಂದರಕಾಂಡವನ್ನು ಪಠಿಸುವುದರಿಂದ ಆರೋಗ್ಯ ಸಮಸ್ಯೆಗಳು, ಮದುವೆ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ಮಾಟಮಂತ್ರ ಸಮಸ್ಯೆಗಳು ಮತ್ತು ಎಲ್ಲಾ ರೀತಿಯ ನವಗ್ರಹ ದೋಷಗಳಂತಹ ನಮ್ಮ ಎಲ್ಲ ಭೌತಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸುಂದರಕಾಂಡವನ್ನು ಪಠಿಸುವುದರಿಂದ ನಮ್ಮ ದೇಹದ ಎಲ್ಲ ಚಕ್ರಗಳು ಸಕ್ರಿಯಗೊಳ್ಳುತ್ತವೆ. ಸುಂದರಕಾಂಡದ ಪ್ರತಿಯೊಂದು ಅಧ್ಯಾಯವು ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೊಂದಿದೆ. ಸುಂದರಕಾಂಡದ 67 ಅಧ್ಯಾಯಗಳು ಜೀವನದ ಉದ್ದೇಶ, ಜೀವನವನ್ನು ಹೇಗೆ ಎದುರಿಸುವುದು, ನಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ಹೇಗೆ ನಿವಾರಿಸುವುದು ಎಂಬುದನ್ನು ಕಲಿಸುತ್ತದೆ. ಸುಂದರಕಾಂಡದ ಪ್ರತಿಯೊಂದು ಅಧ್ಯಾಯವು ನಮಗೆ ಭರವಸೆ ಮತ್ತು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳುವ ಪಾಠಗಳನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ಸುಂದರಕಾಂಡ ಅಧ್ಯಾಯಗಳನ್ನು ಪಠಿಸುವುದರಿಂದಾಗುವ ಆಳವಾದ ಪ್ರಯೋಜನಗಳನ್ನು ತಿಳಿಯೋಣ. ಹನುಮಂತನ ಶಕ್ತಿ ಮತ್ತು ಪರಾಕ್ರಮವನ್ನು ನಿರೂಪಿಸುವ ಸುಂದರಕಾಂಡದ ಮೊದಲ ಅಧ್ಯಾಯವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗಲು ನಮಗೆ ಸಹಾಯ ಮಾಡುತ್ತದೆ. ಲಂಕಾ ನಗರದ ಸೌಂದರ್ಯವನ್ನು ವಿವರಿಸುವ ಸುಂದರಕಾಂಡದ 2ನೇ ಮತ್ತು 3ನೇ ಅಧ್ಯಾಯಗಳನ್ನು ಪಠಿಸುವುದು ಮತ್ತು ಹನುಮಂತನು ಲಂಕಾ ನಗರಿಯ ಮೇಲೆ ಇಳಿಯುವುದನ್ನು ವಿವರಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ಮುಕ್ತರಾಗಲು ನಮಗೆ ಸಹಾಯ ಮಾಡುತ್ತದೆ. ಸುಂದರಕಾಂಡದ 4ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಹನುಮಂತ ಲಂಕಾ ನಗರಿಯನ್ನು ಪ್ರವೇಶಿಸುವ ವಿವರಣೆ, ಪುಷ್ಪಕ ವಿಮಾನದ ವಿವರಣೆ ಇದೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ಮೋಸ ಮತ್ತು ವಂಚನೆಯನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತದೆ. ರಾವಣನ ಉದ್ಯಾನಗಳಲ್ಲಿ ಸೀತಾದೇವಿಯನ್ನು ಹುಡುಕುತ್ತಿದ್ದಾಗ ಹನುಮಂತನ ದುರ್ಬಲತೆ, ಗೊಂದಲದ ಬಗ್ಗೆ ವಿವರಿಸುವ ಸುಂದರಕಾಂಡದ 12ನೇ ಮತ್ತು 13ನೇ ಅಧ್ಯಾಯಗಳನ್ನು ನಿರೂಪಿಸುತ್ತದೆ. ಸುಂದರಕಾಂಡದ ಈ 2 ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಪುನಶ್ಚೇತನಗೊಳ್ಳಲು ಸಹಾಯವಾಗುತ್ತದೆ. ಸುಂದರಕಾಂಡದ 14ನೇ ಮತ್ತು 15ನೇ ಅಧ್ಯಾಯಗಳು ಹನುಮಂತನು ಅಶೋಕವನವನ್ನು ಪ್ರವೇಶಿಸುವ ಮತ್ತು ಸೀತಾದೇವಿಯನ್ನು ನೋಡುವ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ 2 ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಸಿಗುತ್ತದೆ. ಸುಂದರಕಾಂಡದ 16ನೇಯಿಂದ 19ನೇ ಅಧ್ಯಾಯಗಳು ಹನುಮಂತನ ದುಃಖದ ಬಗ್ಗೆ, ಸೀತಾದೇವಿ ಮತ್ತು ರಾವಣನ ಹನುಮಂತನ ಭೇಟಿ, ಸೀತಾದೇವಿಗೆ ಎಚ್ಚರಿಕೆ ನೀಡುವ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ 4 ಅಧ್ಯಾಯಗಳನ್ನು ಪಠಿಸುವುದರಿಂದ ನಮಗೆ ಶಕ್ತಿಯುತವಾದ ಮಾತುಗಾರಿಕೆ ಸಿಗುತ್ತದೆ. ಸುಂದರಕಾಂಡದ 29ನೇ ಅಧ್ಯಾಯವು ರಾವಣ ಮತ್ತು ಸೀತೆಯ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತದೆ. ಈ 2 ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಾಯವಾಗುತ್ತದೆ. ಸುಂದರಕಾಂಡದ 22ರಿಂದ 27ನೇ ಅಧ್ಯಾಯಗಳು ಸೀತಾದೇವಿಗೆ ರಾವಣನ ಎಚ್ಚರಿಕೆ, ಸೀತಾದೇವಿಯ ಪಶ್ಚಾತ್ತಾಪ ಮತ್ತು ರಾಕ್ಷಸಿ ತ್ರಿಜಟೆಯ ಕನಸಿನ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ 5 ಅಧ್ಯಾಯಗಳನ್ನು ಪಠಿಸುವುದರಿಂದ ಕೆಟ್ಟ ಕನಸುಗಳಿಂದ ಮುಕ್ತರಾಗಲು ನಮಗೆ ಸಹಾಯವಾಗುತ್ತದೆ.
ಸುಂದರಕಾಂಡದ 28ರಿಂದ 40ನೇ ಅಧ್ಯಾಯಗಳು ಸೀತೆಯು ಶುಭಶಕುನಗಳನ್ನು ಅನುಭವಿಸುವುದನ್ನು ವಿವರಿಸುತ್ತದೆ. ಹನುಮಂತನು ಸೀತೆಗೆ ಶ್ರೀರಾಮ ಚರಿತ್ರೆಯನ್ನು ವಿವರಿಸುತ್ತಾನೆ. ಹನುಮಂತನು ಸೀತಾದೇವಿಗೆ ಶ್ರೀರಾಮನ ಉಂಗುರವನ್ನು ನೀಡುತ್ತಾನೆ. ಹನುಮಂತನು ಸೀತಾದೇವಿಗೆ ಸಾಂತ್ವನ ಹೇಳುತ್ತಾನೆ ಮತ್ತು ಭರವಸೆ ನೀಡುತ್ತಾನೆ. ಸುಂದರಕಾಂಡದ ಈ 13 ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಸಂಬಂಧಗಳು, ನಮ್ಮ ಸ್ನೇಹ ಸ್ಥಿತಿ ಬಲಗೊಳ್ಳುತ್ತದೆ. ಇದು ನಮ್ಮ ಜೀವನದಲ್ಲಿ ಬರಲಿರುವ ಅಪಾಯಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಅವಮಾನಗಳು ಮತ್ತು ತಿರಸ್ಕಾರಗಳಿಂದ ಹೊರಬರಲು ಸಹಾಯ ಮಾಡುತ್ತದೆ. ಸುಂದರಕಾಂಡದ 49ನೇ ಅಧ್ಯಾಯವು ರಾಕ್ಷಸ ರಾಜ ರಾವಣನನ್ನು ಭೇಟಿಯಾಗುವ ಬಗ್ಗೆ ಯೋಚಿಸುತ್ತಿರುವ ಹನುಮಂತನ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲು ಸಹಾಯವಾಗುತ್ತದೆ. ಸುಂದರಕಾಂಡದ 42ರಿಂದ 47ನೇ ಅಧ್ಯಾಯಗಳು ಲಂಕೆಯ ಎಲ್ಲ ರಾಕ್ಷಸರೊಂದಿಗೆ ಹನುಮಂತನ ಹೋರಾಟದ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ಜಯಿಸಲು ನಮಗೆ ಸಹಾಯವಾಗುತ್ತದೆ. ಸುಂದರಕಾಂಡದ 49ನೇ ಅಧ್ಯಾಯವು ರಾಕ್ಷಸ ರಾಜ ರಾವಣನನ್ನು ಭೇಟಿಯಾಗುವ ಬಗ್ಗೆ ಯೋಚಿಸುತ್ತಿರುವ ಹನುಮಂತನ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲು ಸಹಾಯವಾಗುತ್ತದೆ. ಸುಂದರಕಾಂಡದ 42ರಿಂದ 47ನೇ ಅಧ್ಯಾಯಗಳು ಲಂಕೆಯ ಎಲ್ಲ ರಾಕ್ಷಸರೊಂದಿಗೆ ಹನುಮಂತನ ಹೋರಾಟದ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ಜಯಿಸಲು ನಮಗೆ ಸಹಾಯವಾಗುತ್ತದೆ. ಸುಂದರಕಾಂಡದ 48ನೇ ಅಧ್ಯಾಯದಿಂದ 51 ಅಧ್ಯಾಯದವರೆಗೆ ಹನುಮಂತನು ರಾವಣನ ಮಗ ಇಂದ್ರಜಿತನೊಂದಿಗೆ ಹೋರಾಡುವ ಬಗ್ಗೆ ಮತ್ತು ಹನುಮಂತನು ತನ್ನ ಆಸ್ಥಾನದಲ್ಲಿ ರಾವಣನನ್ನು ಭೇಟಿಯಾಗುವ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ನಾವು ಹೆಚ್ಚು ದಾನಶೀಲರಾಗಲು ಸಹಾಯವಾಗುತ್ತದೆ. ಸುಂದರಕಾಂಡದ 52ನೇ ಅಧ್ಯಾಯದಿಂದ 54ನೇ ಅಧ್ಯಾಯದವರೆಗೆ ರಾವಣನು ಹನುಮಂತನನ್ನು ಕೊಲ್ಲಲು ಆದೇಶಿಸಿದ ಬಗ್ಗೆ ಮತ್ತು ಹನುಮಂತನು ಲಂಕಾ ನಗರಿಯಾದ್ಯಂತ ಬೆಂಕಿ ಹಚ್ಚಿದ ಬಗ್ಗೆ ವಿವರಿಸುತ್ತದೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಆಸ್ತಿ ಮತ್ತು ಸಂಪತ್ತು ಸುಧಾರಿಸಲು ಸಹಾಯ ಮಾಡುತ್ತದೆ. ಸುಂದರಕಾಂಡದ 55ರಿಂದ 61ನೇ ಅಧ್ಯಾಯಗಳು ಸೀತೆಯ ಸ್ಥಿತಿಯನ್ನು ಪರಿಶೀಲಿಸಲು ಹನುಮಂತ ಅಶೋಕವನಕ್ಕೆ ಭೇಟಿ ನೀಡಿದ ಬಗ್ಗೆ ವಿವರಿಸುತ್ತದೆ. ಮೇನಕ ಪರ್ವತದ ಮೇಲೆ ಹಾರಿದ ಹನುಮಂತನ ವಿವರಣೆ ಮತ್ತು ವಾನರ ಸೇನರಿಗೆ ಎಲ್ಲ ಘಟನೆಗಳನ್ನು ವಿವರಿಸುವ ಹನುಮಂತನ ವಿವರಣೆ. ಸುಂದರಕಾಂಡದ ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಪಡೆಯಲು ಸಹಾಯವಾಗುತ್ತದೆ. ಸುಂದರಕಾಂಡದ ಕೊನೆಯ ಅಧ್ಯಾಯಗಳಾದ 62ರಿಂದ 67ನೇ ಅಧ್ಯಾಯಗಳು ಹನುಮಂತನಿಗೆ ಜಾಂಬವಂತನ ಮಾರ್ಗಸೂಚಿಗಳ ವಿವರಿಸುತ್ತದೆ. ಹನುಮಂತನು ಸೀತೆಯ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸುತ್ತಾನೆ ಮತ್ತು ಅವನು ಎಲ್ಲ ಘಟನೆಗಳನ್ನು ಶ್ರೀರಾಮ, ಲಕ್ಷ್ಮಣ ಮತ್ತು ವಾನರ ಸೇನರಿಗೆ ವಿವರಿಸುತ್ತಾನೆ. ಸುಂದರಕಾಂಡದ ಈ ಕೊನೆಯ ಅಧ್ಯಾಯಗಳನ್ನು ಪಠಿಸುವುದರಿಂದ ನಮ್ಮೊಳಗಿನ ದೈವಿಕತೆಯನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಇದೆಲ್ಲವೂ ಸುಂದರಕಾಂಡ ಪಾರಾಯಣವನ್ನು ಓದುವುದು, ಪಠಿಸುವುದು ಅಥವಾ ಕೇಳುವುದರ ಪ್ರಯೋಜನಗಳ ಬಗ್ಗೆ. ಸುಂದರಕಾಂಡವನ್ನು ಪಠಿಸುವ ಮೊದಲು ಶ್ರೀ ಗಣೇಶನ, ಸೀತಾರಾಮಚಂದ್ರರನ್ನು ಪೂಜಿಸಬೇಕು. ಇದರೊಂದಿಗೆ ನಾವು ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇವೆ. ಜೈ ಶ್ರೀರಾಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.